ನಾವು ಹಾವೇರಿ ಡಿಸ್ಟಿಕ್ ಸವಣೂರು ತಾಲೂಕು ಯಲುಗಿ ಗ್ರಾಮದಿಂದ ಬಂದೇವಿ. ಅಂಗನವಾಡಿ ಕಾರ್ಯಕರ್ತೆ ತೇಜಸ್ವಿನಿ ನಾಯಕ್ ಅಂತ. ಅಂಗನವಾಡಿ ಕಾರ್ಯಕರ್ತೆಯರು ಇಷ್ಟೊಂದು ಕೆಲಸ ಮಾಡ್ತೀವಿ ನಾವು, ಆದರೆ ಅದಕ್ಕಾದಂಥ ಪ್ರೋತ್ಸಾಹ ಯಾರ್ದೂ ಇಲ್ಲ. ಯಾಕಂದರೆ ಕೆಲಸ ಮಾಡಿರಿ ಅಂತ ನಾವು ಕೆಲಸ ಮಾಡೋಕ್ಕೆಲ್ಲ ತಯಾರಿದ್ದೀವಿ, ಅದ್ರ ತಕ್ಕಂತೆ ಪಗಾರ ಇಲ್ಲ. ಆಮೇಲೆ ಗರ್ಭಿಣಿ ಅಣತಿಯರು ಎಲ್ಲರಿಗೂ ಎಲ್ಲ ಸೇವೆಗಳನ್ನು ಸಲ್ಲಿಸ್ತೇವೆ. ಸೇವೆಗಳನ್ನು ಸಲ್ಲಿಸಿದ್ರು ಸಹ ಸರ್ಕಾರ ಅದನ್ನು ಎಚ್ಚೆತ್ತುಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಬುನಾದಿ ಕಟ್ಟೋರು ಹೌದು, ಆ ಬುನಾದಿ ತಕ್ಕಂತೆ ಅವ್ರಿಗೆ ಪಗಾರ ಕೊಡಬೇಕಂತ ಇಲ್ಲ. ಆಮೇಲೆ ಈಗ LKG UKG ಅಂತ ಮಾಡಿದ್ದಾರೆ. ಆ LKG UKGನ ಅಂಗನವಾಡಿ ಕಾರ್ಯಕರ್ತರನ್ನ ಆಯ್ಕೆ ಮಾಡಿಕೊಡ್ಲಿ. ಹಾಗಂದ್ರೆ ನಮ್ಮ ಹೋರಾಟನ ಇಲ್ಲಿಗೆ ನಿಲ್ಲಿಸ್ತೇವೆ. ಇಲ್ಲ ಅಂದರೆ ನಾವು ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ತಯಾರಿದ್ದೇವೆ. ಹಾಗೂ ಪ್ರತಿಯೊಂದು ಪ್ರೈಮರಿ ಸ್ಕೂಲ್ ಒಳಗೆ LKG UKG ಮಾಡ್ಬೇಕಂತ ಹೇಳಿ. ಯಾಕೆ ಅಂಗನವಾಡಿ ಕಾರ್ಯಕರ್ತರು ಇಲ್ವಾ? ಅಂಗನವಾಡಿ ಕಾರ್ಯಕರ್ತರು ಕೊಟ್ಟರೆ ಅದನ್ನು ಅವರು ಎಜುಕೇಷನ್ ಆಗೈತೆ ಅವ್ರದ್ದು. ಆ ಎಜುಕೇಷನ್ ಕೊಟ್ಟು ಅದರದೇ ಆದಂತಹ ತರಬೇತಿಗಳನ್ನು ಕೊಡ್ರಿ. ತರಬೇತಿಗಳನ್ನು ಕೊಟ್ಟು ಪುನರಾರಂಭನ LKG UKGನ ಅಂಗನವಾಡಿ ಕಾರ್ಯಕರ್ತರನ್ನ ತಗೊಂಡು ಕೆಲಸವನ್ನು ಮಾಡ್ಕೊ. ಆಮೇಲೆ ಪ್ರತಿಯೊಂದು ಇಲಾಖೆಯವರು ಬರ್ತಾರೆ ಅಂಗನವಾಡಿ ಕಾರ್ಯಕರ್ತರ ಕೆಲಸ. ಇಲೆಕ್ಷನ್ ಆಗ್ಬೋದು, ರಾಜಕೀಯ ವ್ಯಕ್ತಿಗಳು ಪ್ರತಿಯೊಬ್ಬರು ಬರ್ತಾರೆ. ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು, ಎಲ್ಲ ಇಲಾಖೆಯವರು ಬರ್ತಾರೆ. ಬುನಾದಿಯಿಂದನೇ ಬರ್ತಾರೆ, ಕೆಲಸ ತಗೊತಾರೆ. ಅದ್ರ ತಕ್ಕಂಥ ಪಗಾರ ಇಲ್ಲ ನಮಗೆ. ಪಗಾರ ಕೊಡಬೇಕಂದ್ರೆ ಎಲ್ಲರಿಗೂ. ಆಮೇಲೆ 1975ರಿಂದ ಆರಂಭ ಆಗೈತಿ ಇದು. ಯಾಕಂದರೆ ಕೆಲವಷ್ಟಿಗೆ ಎಷ್ಟೋ ಜನ ಕಾರ್ಯಕರ್ತರು, ಸಹಾಯಕಿಯರು ಎಲ್ಲರೂ ರಿಟೈರ್ಮೆಂಟ್ ಆಗಿ ಮನೆಗೆ ಹೋಗ್ಯಾರ. ಖಾಲಿ ಕೈಯಿಂದ ಮನೆಗೆ ಹೋಗ್ಯಾರ. ಯಾಕೆ ಅವ್ರು ಕೆಲಸ ಮಾಡಿಲ್ವಾ? ಇಡಿಗಂಟೆ ಇಲ್ಲಿವರೆಗೂ ಇಲ್ಲ ಅವ್ರಿಗೆ. ಯಾಕೆ ಕೊಟ್ಟಿಲ್ಲ ಸರ್ಕಾರದವರು ಬರ್ತಾರೆ. ಆ ಪಕ್ಷದವ್ರು ಈ ಪಕ್ಷ ಯಾವ ಪಕ್ಷದವ್ರು ಎಲ್ಲರೂ ಅಷ್ಟೇ. ನಮಗೆ ನಾವು ಆ ಪಕ್ಷದವರು ಈ ಪಕ್ಷದವ್ರು ಕೆಲಸ ಮಾಡೋಕ್ಕೆ ಬಂದಿಲ್ಲ. ನಾವು ನಿಯತ್ತಾಗಿ ಕೆಲಸ ಮಾಡಕತ್ತೇವೆ. ನಮ್ಗೆ ನಿಯತ್ತಾಗಿ ಪಗಾರ ಕೊಡ್ರಿ. ಆಮೇಲೆ ನಮ್ಗೆ ಖಾಯಂಗೊಳಿಸ್ರಿ. ನಮ್ಗೆ LKG UKG ನಮಗೆ ಕೊಡ್ರಿ, ಖಾಯಂಗೊಳಿಸ್ರಿ. ಆಮೇಲೆ ಇಡಿಗಂಟೆ ಯಾಕೆ ಕೊಡಲ್ಲ? ಕೆಲಸ ಮಾಡಲ್ವಾ? ನಿಮ್ಮ ಮಕ್ಕಳಿಗೆ ಈ ಉಪಹಾರನ ಕೊಡ್ರಿ. ನೀವೇ ನಮ್ಮ ಅಂಗನವಾಡಿ ಮಕ್ಕಳಿಗೆ ಉಪಹಾರ ಕೊಡ್ತಾ ಇದ್ದೀರಲ್ಲ, ಅದು ನಿಮ್ಮ ರಾಜಕೀಯ ವ್ಯಕ್ತಿಗಳು ನಿಮ್ಮ ಮಕ್ಕಳಿಗೆ ಈ ಉಪಹಾರ ಕೊಡ್ರಿ, ನೋಡೋಣ ಗೊತ್ತಾಗುತ್ತೆ. ಒಂದಿನ ನಿಮ್ಮ ಮಕ್ಕಳನ್ನು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಕರೆದುಕೊಂಡು ಬರ್ರಿ, ಅವಾಗ ಗೊತ್ತಾಗುತ್ತೆ LKG UKGನ ಎಲ್ಲಿ ಆರಂಭ ಮಾಡಬೇಕು, ಅಂಗನವಾಡಿ ಕಾರ್ಯಕರ್ತರು ಏನು ಕೆಲಸ ಮಾಡಕತ್ತಾರೆ, ಏನು ಇಲ್ಲ ಅಂತ ನಿಮಗೂ ಎಚ್ಚೆತ್ಕೊಂಡು ಗೊತ್ತಾಗ್ತತಿ. ಆಮೇಲೆ ದಯವಿಟ್ಟು ಶಾಸಕರೇ, ಅಂಗನವಾಡಿ ಕಾರ್ಯಕರ್ತರ ಮನವಿ ಏನಂದರೆ, ನೀವು ಕುರ್ಚಿ ಆದ್ಮೇಲೆ ಕುತ್ಕೊಂಡು ನಮ್ಮನ್ನು ಕೆಲಸ ಕೇಳಬೇಡ್ರಿ. ಬರ್ರಿ ನಮ್ಮ ಸ್ಕೂಲಿಗೆ, ನಾವು ಏನು ಕೆಲಸ ಮಾಡಾಗುತ್ತೆ ಕೇಳ್ರಿ. ನಮ್ಮನ್ನ ಕೆಲಸ ತಕ್ಕಂತೆ ನಮ್ಮನ್ನು ಪಗಾರ ಕೊಡ್ರಿ. ಆಮೇಲೆ ಕೇಳ್ತಿರಲ್ಲಿ ಕುತ್ಕೊಂಡು ಬುನಾದಿ ಅಂಗನವಾಡಿ ಕೇಂದ್ರ ಬುನಾದಿ ನಾವು ಜನ್ಮ ಕೊಡಬೇಕು, ಮರಣ ಕೊಡಬೇಕು, ನಾವು ಕೊಡಬೇಕು. ಒಂದು ಗರ್ಭಿಣಿ ಆದಾಳಂದು ಕದ ತಟ್ಟಿ ಅವಳಿಗೆ ಬೇಕಾದಂಥ ಎಜುಕೇಷನ್ ಆಗಲಿ, ಮಾಹಿತಿ ಆಗಲಿ, ಅವಳು ಎದಾಳು ಅವಳು ಹೊಟ್ಟಿಲದಾಳ ಇಲ್ಲಂತ ಕೇಳೋರು ನಾವು, ಬೇರೆದವರಲ್ಲ. ಜನನ ಮರಣ ಸತ್ತಾಳ ಇಲ್ಲಂತ ಕೇಳೋರು ನಾವು. ಶೌಚಾಲಯದಿಂದ ಹಿಡಿದು ಪ್ರತಿಯೊಂದು ಸರ್ವೆಗಳನ್ನು ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾರೆ. ಒಂದು ಇಲೆಕ್ಷನ್ ಬಂದತ್ತಂದ್ರೆ ಆ ಇಲೆಕ್ಷನ್ ಕೆಲಸದೊಳಗೆ ಮಾತ್ರ ನಮ್ಮನ್ನ ಬಳಕೆ ಮಾಡ್ಕೊತೀರಿ. ಪಗಾರ ಯಾಕೆ ಹೆಚ್ಚಿಗೆ ಮಾಡೋಂಗಿಲ್ಲ? ನಮ್ಮ ಪಗಾರನ ನಮ್ಮ ಕೆಲಸ ತಕ್ಕಂತೆ ನಮಗೆ ಪಗಾರ ಕೊಡ್ರಿ ಅಂಥೇಳಿ ಸವಣೂರು ತಾಲೂಕಿನಿಂದ ಯಲುಗಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಮಾತಾಡ್ತಿರೋದು ಇಷ್ಟ. ಮನವಿ. ಧಿಕ್ಕಾರ.